ಅನ್ಯಾಯಗಳ ಬಗ್ಗೆ ಮಾತಾಡೋಣ ಅಂತಂದ್ರೆ, ರಾಜ್ಯದಲ್ಲಿ ಆಗ್ತಿರುವಂತ ಅನ್ಯಾಯ ಅಕ್ರಮ ಅತ್ಯಾಚಾರದ ಬಗ್ಗೆ ಮಾತಾಡೋಣ ಅಂತಂದ್ರೆ, ಇಲ್ಲ GBA ಮಾಡು, BBMP ಮಾಡು, ದುಡ್ಡು ಮಾಡೋದ್ರ ಕಡೆ ಗಮನ ಕೊಡು, ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡು, ದುಡ್ಡು ಕಿತ್ಕೋಬೇಕು, ಬೇರೆಯವರು ಮಾಡ್ಕೊಳ್ತಾ ಇದ್ದಾರೆ, ನಾವು ಸಹ ದುಡ್ಡು ಕಿತ್ಕೋಬೇಕು, ಈ ತರ ಈ ರೀತಿ ಬ್ಲಾಕ್ ಮೇಲ್ ಮಾಡು ಅಂತ ಹೇಳ್ಕೊಡುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ? ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ಲೇ ಇಲ್ಲ. ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ನಾನು ಯಾರು ಅಂತ ಹೆಸರು ಹೇಳಕ್ ಹೋಗೋದಿಲ್ಲ, ಯಾವ ಚಾನಲ್ ಅಂತಲೂ ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವದವಿತ್. ಈಗಷ್ಟೇ ಬುಲೆಟಿನಿಂದ ಅರ್ಧಕ್ಕೆ ಎದ್ದು ಹೋಗ್ತಾ ಇದ್ದೀನಿ. ನಾನು ನ್ಯೂಸ್ ಮಾಡೋದಕ್ಕೆ ನನ್ನ ಕೈಲಿ ಸಾಧ್ಯ ಆಗಲೇ ಇಲ್ಲ. ಅರ್ಧಕ್ಕೆ ಎದ್ದು ಕೆಲಸನ ಬಿಟ್ಟು ಸ್ವಾಭಿಮಾನದಿಂದ ಎದ್ದೋಗ್ತಾ ಇದ್ದೀನಿ. ಯಾಕೆ ಗೊತ್ತಾ? ರಾತ್ರಿ ಎದ್ದೋಗ್ತಾ ಇದ್ದೀನಿ ನಾನು. ನಮ್ಗೇನೋ ಅಂತ ಇರುತ್ತೆ, ಒಂದು ರೈತರ ಬಗ್ಗೆ ಹೋರಾಟ ಆಗ್ತಾ ಇದೆ, ರೈತರ ಪರ ಮಾತನಾಡಬೇಕು, ಧರ್ಮಸ್ಥಳದಲ್ಲಿ ಆಗಬಾರ್ದಾಗ್ತಾ ಇದೆ, ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ಮಾತನಾಡಬೇಕು, ಅಥವಾ ದಸರಾದಲ್ಲಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು, ದಸರಾ ಬಗ್ಗೆ ಮಾತನಾಡಬೇಕು, ರಾಜ್ಯದಲ್ಲಿ ಏನೇ ಅಕ್ರಮಗಳಾದರೂ ಏನೇ ಅನ್ಯಾಯಗಳಾದರೂ ಮುಕ್ತವಾಗಿ, ಯಾವುದೇ ಪಕ್ಷ ಅಂತ ನೋಡದೆ, ಯಾವುದೇ ವ್ಯಕ್ತಿ ಅಂತ ನೋಡದೆ ಮುಕ್ತವಾಗಿ ಮಾತನಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಯಾವನ ಕೈ ಕೆಳಗೋ ಕೆಲಸ ಮಾಡಬೇಕಾದ್ರೆ, ಯಾರ ಕೈ ಕೆಳಗೋ ಕೆಲಸ ಮಾಡಬೇಕಾದ್ರೆ ಅದನ್ನೆಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇದು ಏನಾಗುತ್ತೆ ಅಂತಂದರೆ, ಅವ್ರ ಬಗ್ಗೆ ಮಾತಾಡು, ಅವ್ರ ಪರ ಮಾತಾಡು, ಇವ್ರ ಪರ ಮಾತಾಡು ಅಂತೇಳಿ ಅವರೇ ನಮ್ಮ ತಲೆಗೆ ತುಂಬಿ ಹಂಗೆ ಮಾತಾಡು ಹಿಂಗೆ ಮಾತಾಡು ಅಂತ ಹೇಳಿಕೊಟ್ಟ ಮೇಲೆ ನಾವ್ಯಾಕೆ ಜರ್ನಲಿಸಮ್ ಮಾಡಿ ಬರಬೇಕು? ಜರ್ನಲಿಸಮ್ಗೆ ಅದಕ್ಕೆ ಅರ್ಥನೇ ಇಲ್ಲ. ಸೊ ಹೀಗಾಗಿ ನನಗೆ ಭಾಳ ಬೇಜಾರಾಗಿದೆ. ಸೊ ಸ್ವಾಭಿಮಾನದಿಂದ ನಾನು ಎದ್ದು ಈ ಕ್ಷಣನೇ ನಾನು ಹೊರಗಡೆ ಬರ್ತಾ ಇದ್ದೀನಿ. ಹೊರಗಡೆ ಬಂದು ಈಗಾಗಲೇ ನಾನೊಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ನನ್ನ ಸ್ವಂತ, ನನ್ನ ಮನಸ್ಸಿಗೆ ಅನಿಸಿರುವಂಥ ವಿಚಾರವನ್ನು, ಎಲ್ಲೇ ತಪ್ಪುಗಳಾದರೂ ಕೂಡ ಅಲ್ಲಿ ಆಗ್ತಿರುವಂಥ ಅನ್ಯಾಯವನ್ನು ಧ್ವನಿ ಎತ್ತಿ ಮಾತನಾಡಬೇಕು, ಮುಕ್ತವಾಗಿ ಮಾತನಾಡಬೇಕು ಅಂತೇಳಿ ಅಶ್ವಮೇಧ ಅಂತ ಟೈಟಲ್ ಕೊಟ್ಕೊಂಡು ನಾನೊಂದು ಯೂಟ್ಯೂಬ್ ಚಾನಲನ್ನು ಈಗ ಓಪನ್ ಮಾಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀವು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಮುಕ್ತವಾಗಿ ಮಾತನಾಡಬೇಕು, ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನನಗೆ ಯಾವಾಗಲೂ ಕೂಡ ಆಸೆ ಇತ್ತು. ಅದಕ್ಕೆಲ್ಲದಕ್ಕೂ ಕೂಡ ತಣ್ಣೀರು ಎರಚಿದ್ದು ಒಂದಷ್ಟು ಕೆಲವು ಮಾಧ್ಯಮಗಳು. ಇರಲಿ, ಯಾವ್ಯಾವ ಮಾಧ್ಯಮ ಅಂತ ಹೇಳಕ್ಕೆ ಹೋಗಲ್ಲ, ಆದರೆ ಒಂದು ಹೇಳ್ತೀನಿ, ನನ್ನ ಕೆರಿಯರಲ್ಲಿ ಒಂದು ಬೆಸ್ಟ್ ಮಾಧ್ಯಮ ಅಂತಂದರೆ ಅದು ರಿಪಬ್ಲಿಕ್ ಕನ್ನಡ. ಅಲ್ಲಿ ನನಗೆ ಯಾವುದೇ ಈ ರೀತಿಯ ಒಂದು ಅನುಭವಗಳಾಗಲಿಲ್ಲ. ನಾನು ಯಾವುದೇ ಜರ್ನಲಿಸಮ್ ಸ್ಟೂಡೆಂಟ್ಸ್ಗಳಿಗೆ ಹೇಳೋದೊಂದೇ, ನೀವು ಕೆಲಸಕ್ಕೆ ಸೇರ್ಕೋಬೇಕು, ಜರ್ನಲಿಸಮ್ ಮಾಡಬೇಕು ಅಂದರೆ ಯಾವುದೇ ಲೋಕಲ್ ಚಾನಲ್ಗಳಿಗೆ ಸೇರ್ಕೋಬೇಡಿ. ಟಾಪ್ 5 ಅಲ್ಲಿರುವಂಥ ಚಾನಲ್ಗಳಿಗೆ ಆದಷ್ಟು ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡು ಕೆಲಸ ಕಲಿತು ಸೇರ್ಕೊಳ್ಳೋದು ನೋಡಿ ಅಂತ ನನ್ನ ಕಡೆಯಿಂದ ಒಂದು ಸಜೆಷನ್ ಕೊಡ್ತೀನಿ. ಸೊ ಇಲ್ಲ ಅಂತಂದರೆ, ನಿಮ್ಗೆ ಆಗಲ್ಲ ಅಂತಂದರೆ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ಕೊಂಡು ನೀವು ಮುಕ್ತವಾಗಿ ಮಾತನಾಡಬಹುದು ಅಂತಲೂ ಕೂಡ ನಾನು ನಿಮಗೆ ಒಂದು ಸ್ಮಾಲ್ ಸಜೆಷನ್ನ ಕೊಡ್ತೀನಿ. ಥ್ಯಾಂಕ್ ಯು. ಯಾಕಂತಂದರೆ ದಯವಿಟ್ಟು ಸಪೋರ್ಟ್ ಮಾಡಿ, ನಾನು ಮುಕ್ತವಾಗಿ ಮಾತನಾಡಬೇಕು, ಜೊತೆಗೆ ಎಲ್ಲಿ ತಪ್ಪುಗಳಾಗ್ತಾ ಇದೆ, ಎಲ್ಲಿ ಅನ್ಯಾಯಗಳಾಗ್ತಾ ಇದೆ ಅದೆಲ್ಲವನ್ನು ಕೂಡ ನಾನು ಧ್ವನಿ ಎತ್ತಬೇಕು ಅಂತಲೇ ನಾನು ಈ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಸೊ ಇಲ್ಲಿಗೆ ನಾನು ಈ ಒಂದು ನ್ಯೂಸನ್ನು, ಅಥವಾ ಏನು ಈ ಬೇರೆಯವ್ರ ಕೈ ಕೆಳಗಡೆ ದುಡಿಯೋದು ಅನ್ನೋ ಕಾನ್ಸೆಪ್ಟನ್ನು ಬಿಟ್ಟು ಮುಕ್ತವಾಗಿ ಜರ್ನಲಿಸಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಷ್ಟು ಜನ ನಂಗೆ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.